ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಮ್ಮ, ನೀನಿದ್ದಿದ್ರೆ ನನಗಿವತ್ತು ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ ಅನ್ಸುತ್ತೆ. ಮನೆಯವ್ರ ಜೊತೆ ಮಾತಾಡಿ ಯಾರು ಒಪ್ಪಿಲ್ಲ ಅಂದ್ರೂ ನೀನು ಹಠ ಮಾಡಾದ್ರೂ ನನ್ನ ರಾಹುಲ್ ಪ್ರೀತಿನ ಒಪ್ಪಿಸಿ ನಮ್ಮಿಬ್ಬರನ್ನ ಒಂದ್ ಮಾಡಿರ್ತಿದ್ದೆ ಅಲ್ವಾ? ಆದ್ರೆ ಈ ಮನೇಲಿ ಎಲ್ರೂ ಸೌಂದರ್ಯ ಅವ್ರ ತಾಳಕ್ ಕುಣಿತಿದ್ದಾರೆ. ಅಪ್ಪ ಮತ್ತೆ ಚಿರು ನನ್ನನ್ನು ಹಚ್ಕೊಂಡಿದ್ರು. ಈ ಪ್ರೀತಿ ವಿಷಯ ಬಂದಾಗ ಅವರಿಬ್ರು ನನ್ನ ಸಪೋರ್ಟಿಗೆ ಬರಲ್ಲ. ನನಗೆ ಯಾಕೋ ಒಬ್ಬೊಂಟಿ ಆಗಿದ್ದೀನಿ ಅನ್ನಿಸ್ತಿದೆ ಅಮ್ಮ. ಅಲ್ಬೇಡ ಮಗಳೇ, ನಿನ್ನ ನೋವೇನು ಅಂತ ನನಗೆ ಅರ್ಥ ಆಗುತ್ತೆ. ಆದ್ರೆ ಆ ಹುಡುಗ ಸರಿ ಇಲ್ಲ, ಅವನು ನಿನಗೆ ಸೂಟೇಬಲ್ ಆಗಲ್ಲ ಅಂತ ತಾನೆ ಅವತ್ತು ಅವನ್ನ ನಮ್ಮ ಮನೆಯಿಂದ ಆಚೆ ಹಾಕಿದ್ದು. ಅದು ಅಲ್ಲದೆ ಅವನು ನಮ್ಮ ಸೌಂದರ್ಯ ಮೇಲೆ ಕೈ ಮಾಡೋಕ್ ನೋಡ್ದ. ಅದು ತಪ್ಪಲ್ವಾ? ನೀನೇ ಹೇಳು. ಆಗಿರೋ ತಪ್ಪಿನಿಂದ ಹಲವಾರು ಕಾರಣಗಳಿರತ್ತೆ. ಮೊದಲು ಆ ಕಾರಣ ಏನು ಅನ್ನೋ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ಬೇಕಲ್ವಾ ಅಪ್ಪ? ನೋಡಮ್ಮ, ಆಗ ಹೋಗಿರೋ ಘಟನೆ ಬಗ್ಗೆ ನೀನು ಏನೇ ಹೇಳಿದ್ರು ಅದರಿಂದ ಯಾವ ಪ್ರಯೋಜನವೂ ಇಲ್ಲ. ಈ ವಿಷಯದಲ್ಲಿ ನೀನು ನನ್ನನ್ನು ಬೈಕೊಂಡ್ರೂ ಪರವಾಗಿಲ್ಲ. ನಾನು ನಿನಗೆ ಯಾವ ಸಹಾಯನೂ ಮಾಡೋಕ್ ಸಾಧ್ಯ ಇಲ್ಲಮ್ಮ. ನೋಡು, ಬೇಕಾದ್ರೆ ನೀನು ಬೇರೆ ಯಾವುದೇ ಹುಡುಗನ್ನ ಕರ್ಕೊಂಡ್ಬಂದು ನನ್ನ ಮುಂದೆ ನಿಲ್ಲಿಸಿ ನಾನು ಇವನ್ನ ಪ್ರೀತಿಸ್ತಿದ್ದೀನಿ ಅಂತ ಹೇಳಿದ್ರೆ ನಾನು ಹೇಗಾದ್ರೂ ಮಾಡಿ ಸೌಂದರ್ಯನ ಒಪ್ಪಿಸಿ ಅವನ ಜೊತೆ ನೀನು ಮದುವೆ ಮಾಡ್ಕೊಡ್ತೀನಿ. ಇಷ್ಟೆಲ್ಲ ಹೇಳ್ತಿರೋರು ನಾನು ಇಷ್ಟಪಟ್ಟು ಹುಡುಗನ ಜೊತೆನೆ ಮದ್ವೆ ಮಾಡಿಸ್ಬೋದಲ್ವಾ ಅಪ್ಪ? ನನಗೆ ಗೊತ್ತು ಅಪ್ಪ, ನನ್ನ ಈ ಪ್ರಶ್ನೆಗೆ ನಿಮ್ಮಿಂದ ಸಿಗೋ ಉತ್ತರ ಆಗಲ್ಲ ಅನ್ನೋದು. ಅಲ್ಲಮ್ಮ ಅರ್ಚನಾ, ಇದೊಂದು ವಿಷಯದಲ್ಲಿ ನೀನ್ ನಿನ್ನ ಮನಸ್ಸನ್ನ ಬದಲಾಯಿಸೋಕ್ ಸಾಧ್ಯನೇ ಇಲ್ವಾ? ಸೂರ್ಯ ಹುಟ್ಟೋದನ್ನ, ಹೂ ಹರಳೋದನ್ನ ಹೇಗ್ ತಡಿಯಕ್ಕಾಗಲ್ವೋ ಹಾಗೆ ನನ್ನ ಮನಸ್ಸಲ್ಲಿರೋ ರಾಹುಲ್ ಪ್ರೀತಿನ ಯಾರಿಂದನೂ ಅಳಿಸಕ್ಕಾಗಲ್ಲ. ಐ ಆಮ್ ಸಾರಿ ಅಪ್ಪ. ಏನ್ ದೀಪ, ಇಷ್ಟು ಬೆಳಬೆಳಗ್ಗೆನೆ ಎದ್ಬಿಟ್ಟಿದ್ಯಾ? ಬರೀ ಎದ್ದಿಲ್ಲ ಅಕ್ಕ, ಹಬ್ಬ ಅಲ್ವಾ, ಅದಕ್ಕೆ ಎಲ್ಲ ತಯಾರಿನೂ ಮಾಡಿದ್ದೀನಿ. ಯುಗಾದಿಗೆ ಇನ್ನೂ ಟೈಮ್ ಇದೆಯಲ್ಲ. ಉಗಾದಿ ಹಬ್ಬ ಅಲ್ಲ ಅಕ್ಕ, ಹೋಲಿ ಹಬ್ಬ. ನೋಡು, ಬಣ್ಣನೂ ಇದೆ. ದೀಪ ಪ್ಲೀಸ್ ನನಗೆ ಹಚ್ಬೇಡ. ಇಲ್ಲ ಅಕ್ಕ, ನಿಮ್ಮ ಮನಸ್ಥಿತಿ ಸರಿ ಇಲ್ಲ ಅಂತ ನಂಗೆ ಗೊತ್ತು. ತಲೆ ಕೆಡ್ಸ್ಕೊಬಿಡಿ, ನಿಮ್ಗೆ ಹಚ್ಚಲ್ಲ, ನಾನು ಅಜ್ಬಣ್ಣಿಗೆ ಹಚ್ತೀನಿ. ಬೇಡ ದೀಪ, ಚಿರುಗೆ ಹೋಲಿ ಅಂದ್ರೆ ಆಗಲ್ಲ. ಯಾಕಾಗಲ್ಲ? ಅದೆಲ್ಲ ಕೇಳ್ಬೇಡ. ಆದ್ರೆ ಈ ಮನೇಲಿ ಹೋಳಿ ಹಬ್ಬನ ಆಚರಣೆ ಮಾಡಲ್ಲ, ಮಾಡಿ ಎಷ್ಟೋ ವರ್ಷಗಳಾಗಿದೆ. ಇದೇ ತರ ಸುಖಿನಾ ಮೇಡಮ್ ಅವತ್ತು ಗೌರಿ ಪೂಜೆ ಬಗ್ಗೆ ಹೇಳಿದ್ರು. ಅದಾದ್ಮೇಲೆ ನಾವು ಗೌರಿ ಪೂಜೆ ಮಾಡಿ ಗಣೇಶ ಹಬ್ಬನೂ ಆಚರಣೆ ಮಾಡಿಲ್ವಾ? ಅದೇ ತರ ಹೋಳಿ ಹಬ್ಬನೂ ಆಚರಣೆ ಮಾಡೋಣ. ಏನೂ ಆಗಲ್ಲ ಅಕ್ಕ. ಇವಳಿಗೆ ಹೇಗೆ ಅರ್ಥ ಮಾಡ್ಸೋದು ಅಂತಾನೆ ಗೊತ್ತಾಗ್ತಿಲ್ಲ. ಒಂದ್ ವೇಳೆ ಇವಳು ಚಿರು ಹತ್ರ ಹೋಗಿ ಹೋಳಿ ಹಬ್ಬ ಮಾಡೋಣ ಅಂದ್ರೆ ಅವ್ನು ಒಪ್ಕೋತಾನ? ಸಾರಿ ಅದಕ್ಕೆ ನಿಮ್ಮ ಮಾತು ಕೇಳದೆ ದೀಪ ಅವ್ರನ್ನ ಎಲ್ಲರ ಮುಂದೆ ಬೈದ್ಬಿಟ್ಟೆ. ಅದಕ್ಕವ್ರು ಬೇಜಾರಾಗಿದ್ದಾರೆ. ದೀಪಂಗ್ ಬೇಜಾರಾಯ್ತು ಅಂತ ಈಗ ನೀನು ನನ್ನ ಹತ್ರ ಹೇಳಕ್ ಬಂದ್ಯಾ? ಇಲ್ಲ, ಬೇಜಾರಾಗಿರೋ ನಿಮಗೆ ಸಮಾಧಾನ ಮಾಡಕ್ಕೆ ಬಂದೆ. ಹಾಗೆ ನೋಡಿದ್ರೆ ನಿಮ್ಗಾಗಿರೋದು ಬರೀ ಬೇಜಾರಲ್ಲ, ಅವಮಾನ. ಅದು ನಂಗೆ ಗೊತ್ತು ಅದಕ್ಕೆ. ಆದರೆ ಎಲ್ಲರ ಮುಂದೆ ಆ ರೀತಿ ನಡ್ಕೊಂಡವನ್ನ ನೀವು ಸುಮ್ಮನೆ ಬಿಡಬಾರ್ದಿತ್ತು. ದೀಪ ಅವ್ರು ಹೇಳಿದ ಮೇಲೆ ಗೊತ್ತಾಯ್ತು ಅವ್ನು ಯಾಕೆ ಹಾಗೆ ನಡ್ಕೊಂಡ ಅಂತ. ಅಂದ್ರೆ ದೀಪ ನಿಂಗೆ ಅವನ ಬಗ್ಗೆ ಹೇಳಿದ್ಲಾ?
ಹೌದು. ಅವ್ನು ಯಾರು ಅಂತ ನಿನಗೆ ಗೊತ್ತಾಯ್ತಾ? ಯಾರಂತ ಗೊತ್ತಿಲ್ಲ, ಆದರೆ ಅವ್ನು ಯಾರು ಏನು ಅಂತ ನಿಮಗೆ ಚೆನ್ನಾಗಿ ಗೊತ್ತಿದೆ ಅಂತ ದೀಪ ಅವ್ರು ಹೇಳಿದ್ರು. ಅದಕ್ಕೆ ಅವ್ನು ಯಾರಂತ ತಿಳ್ಕೊಳ್ಳೋಣ ಅಂತ ಬಂದೆ. ಓ, ನನ್ನ ಬಾಯಿಂದಾನೇ ಸತ್ಯ ಹೇಳಿಸ್ಬೇಕು ಅಂತ ಐಡಿಯಾ ಮಾಡಿ ಚಿರು ಹತ್ರ ಕೇಳಿಸ್ತಾ ಇದೆಯಾ ಅಂತ ಅರ್ಥ ಆಯ್ತು. ಹೇಳಿ ಅದಕ್ಕೆ, ಅವನಿಂದ ನಿಮ್ಗೇನು ಅನ್ಯಾಯ ಆಗಿದೆ? ಅವ್ನು ನಿಮ್ಗೆ ಅಷ್ಟು ಅವಮಾನ ಮಾಡಿದ್ರು ಯಾಕೆ ಅವನ್ನ ಸುಮ್ಮನೆ ಬಿಟ್ರಿ? ಅವ್ನು ಯಾರಂತ ಹೇಳಿ, ನಾನು ಅವನನ್ನು ಸುಮ್ಮನೆ ಬಿಡಲ್ಲ. ರಾಹುಲ್ನ ಮರ್ತಿರೋ ಚಿರುಗೆ ಮತ್ತೆ ಅವನ ಬಗ್ಗೆ ನೆನಪಾಗೋ ಥರ ಹೇಳಿದ್ರೆ ನಾಳೆ ಅದು ನನ್ನ ಬುಡಕ್ಕೆ ಬರಬಹುದು. ಯಾವುದಕ್ಕೂ ವಿಷಯ ಹೇಳ್ದೇ ಇರೋದೇ ಒಳ್ಳೇದು. ಯಾಕೆ ಮೇಡಮ್ ಮನ್ಸಲ್ಲಿ ಏನೋ ಯೋಚನೆ ಮಾಡ್ಕೊಂಡು ಸುಮ್ಮನೆ ನಿಂತ್ಬಿಟ್ಟಿದ್ದೀರಾ? ಅವ್ರು ಯಾರು ಅಂತ ನಿಮ್ಮ ಮೈದ್ನಂಗೆ ಹೇಳಿ, ಅವ್ರು ವಿಚಾರಿಸ್ಕೋತಾರೆ ಅಲ್ವಾ ಹಸ್ಬೆಂಡು? ಅದನ್ನೇ ಕೇಳ್ತಿದ್ದೀನಲ್ಲ, ಹೇಳಿ ಅದಕ್ಕೆ. ಯಾಕೆ ಅವಮಾನ ಸಹಿಸ್ಕೊಂಡಿದ್ದೀರಾ? ಅದ್ರ ಬಗ್ಗೆ ನನಗೆ ಈಗೇನು ಕೇಳ್ಬಿಡ ಚಿರು. ಅದನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ನಾನು ಮಾತ್ರ ಅವನನ್ನು ಸುಮ್ಮನೆ ಬಿಡಲ್ಲ. ನೀನೇನು ಟೆನ್ಷನ್ ಮಾಡ್ಕೋಬೇಡ. ಅಲ್ಲ ಅದಕ್ಕೆ ಅವ್ನ ಹೆಸರು ಯಾಕೆ ಹೇಳ್ತಾರ ನೀವು? ನಾಳೆ ಅವ್ನು ಇನ್ನೇನೋ ಮಾಡಲ್ಲ ಅಂತ ಏನು ಗ್ಯಾರಂಟಿ? ಈ ಸೌಂದರ್ಯಗೆ ಯಾರಾದರೂ ಏನಾದರೂ ಅಪಾಯ ಮಾಡಕ್ಕೆ ಬಂದರೆ ಅವರನ್ನು ಹೇಗೆ ಮಟ್ಟ ಹಾಕಬೇಕು ಅನ್ನೋದು ಚೆನ್ನಾಗಿ ಗೊತ್ತಿದೆ. ಅವನ ಬಗ್ಗೆ ಹೇಳೋ ಟೈಮ್ ಬಂದಾಗ ನಿನಗೆ ಖಂಡಿತ ಹೇಳ್ತೀನಿ. ಈಗ ಫೋರ್ಸ್ ಮಾಡಬೇಡ. ಆಯ್ತು. ಅಲ್ಲ ಮೇಡಮ್, ಅವ್ರ ಬಗ್ಗೆ ನೀವು ಒಬ್ಬರೇ ಕೊಡಕ್ತಿದ್ರೆ ನಮಗೆ ನೋವಾಗಲ್ವಾ? ಅವ್ರ ಬಗ್ಗೆ ಸ್ವಲ್ಪ ಹೇಳಿ, ಮನ್ಸು ಅಗ್ರ ಆಗತ್ತೆ. ಆ ವಿಷಯ ಬಿಡು. ಪಾಪ ಯಾರೋ ಮಾಡಿದ ತಪ್ಪಿಗೆ ಎಲ್ಲ ಮುಂದೆ ನೀನು ಬಯಸ್ಕೊಂಡಾಗಾಯ್ತು. ಸಾರಿ ದೀಪಾ. ವಾ, ಮೈದ್ನನ್ ಮುಂದೆ ನಾನು ಎಷ್ಟು ಒಳ್ಳೆಯನು ಅಂತ ತೋರ್ಸ್ಕೊತಿದ್ದೀರಾ ಅಂತ ಗೊತ್ತಾಯ್ತು. ಇರ್ಲಿ, ಇದಕ್ಕೆಲ್ಲ ಟೈಮ್ ಬಂದಾಗ ಸರಿಯಾಗಿ ಉತ್ತರ ಕೊಡ್ತೀನಿ. ನಿನ್ನೆ ಮೊನ್ನೆ ಬಿದ್ದಿರೋ ಮಳೆಗೆ ಹುಟ್ಟಿರೋ ಅಣಬೆ ನೀನು. ಸುನಾಮಿ ನೋಡಿರೋ ನನ್ನ ಕಣ್ಣು ಮುಂದೆ ಗುಡುಗು ಮಿಂಚಿನ ಆರ್ಭಟ ತೋರ್ಸೋದಕ್ಕೆ ಬಂದ್ರೆ ಹೆದರ್ಕೊಂಡು ಮರದ ಕೆಳಗೆ ಹೋಗ್ತೀನಿ ಅಂತ ಅನ್ಕೊಂಡಿದ್ರೆ ಅದು ನಿನ್ನ ಭ್ರಮೆ. ಭ್ರಮೆನ ಹೇಗೆ ವಾಸ್ತವಕ್ಕೆ ತರಬೇಕು ಅನ್ನೋದು ಚೆನ್ನಾಗಿ ಗೊತ್ತಿದೆ. ಆ ದಿನಕ್ಕೋಸ್ಕರ ಕಾಯ್ತಾ ಇದ್ದೀನಿ. ಹೋಗ್ಲಿ ಬಿಡಿ ಅದಕ್ಕೆ. ಹಾಗೆ ನೋಡಿದ್ರೆ ದೀಪ ಅವ್ರಿಗೆ ಬೈದಿದ್ದು ನಾನು, ಅವ್ರಿಗೆ ಸಾರಿ ಕೇಳಬೇಕಾಗಿದ್ದು ನಾನು. ಆದರೆ ನನ್ನ ಪರವಾಗಿ ನೀವು ಕೇಳಿದ್ರಲ್ಲ, ಇದರಲ್ಲೇ ಗೊತ್ತಾಗುತ್ತೆ ನಿಮ್ಮ ದೊಡ್ಡತನ ಏನಂತ. ತಪ್ಪು ಮಾಡಿದಾಗ ಮಾತ್ರ ಕ್ಷಮೆ ಕೇಳೋದಲ್ಲ ಚಿರು. ನಮ್ಮಿಂದ ಇನ್ನೊಬ್ಬರ ಮೇಲೆ ಅಪವಾದ ಬಂದಾಗ ಅದನ್ನು ತಡೆಯೋಕ್ಕಾಗದೆ ಹೋದಾಗ್ಲೂ ಕ್ಷಮೆ ಕೇಳ್ಬೋದು. ನೀನು ದೀಪಂಗೆ ಬೈಯೋವಾಗ ನಾನು ಅಸಹಾಯಕಳಾಗಿ ಸುಮ್ಮನೆ ನಿಂತ್ಬಿಟ್ಟಿದ್ದೆ. ಹೋಗ್ಲಿ ಬಿಡಿ ಮೇಡಮ್, ನೀವು ತಪ್ಪು ಮಾಡಿಲ್ಲ ಅಂದರೆ ನೀವ್ಯಾಕೆ ಕ್ಷಮೆ ಕೇಳ್ತೀರಾ? ನಿಮಗೆ ಯಾರು ಅವಮಾನ ಮಾಡಿದ್ರು ಅಂತ ಆದಷ್ಟು ಬೇಗ ನೀವೇ ಹೇಳಿದ್ರೆ ಒಳ್ಳೇದು. ಯೋಚನೆ ಮಾಡಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.